ಎಲ್ರಿಗೂ ನಮಸ್ಕಾರ. ಈಗ ಆ, ನಿಮ್ಮ ಆ, ಈಶಾನ ಸಂಸ್ಥೆಯ ಸದಸ್ಯರಿಗೆ ಆ, ನಾವು ಈ ವಿಷಯ ಮಾತಾಡೋದಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಮೊದಲು ನಿಮ್ಗೆಲ್ಲ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಈಗ ಶೇರ್ ಮಾಡ್ತೇನೆ. ಇವತ್ತಿನ ವಿಷಯ ಶಾಸನಗಳಲ್ಲಿ ಖಗೋಳ ವಿಜ್ಞಾನ ಅಂತ. ಶಾಸನಗಳು ನಮ್ಮ ದೇಶದ ಎಲ್ಲಾ ಕಡೆ ಕಾಣಿಸುತ್ತೆ, ಪ್ರತಿ ಹಳ್ಳಿನಲ್ಲೂ ಇರುತ್ತೆ. ನೀವು ನೋಡಿರ್ಬೋದು. ಈ ತರ ಎರಡು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ ಇಲ್ಲಿ ಶಾಸನಗಳಿಗೆ. ಇದು ತುಂಬಾ ಹಳೆಯದು. ವಿದಿಶಾ ಅನ್ನೋ ನಗರದಲ್ಲಿರೋದು. ಸುಮಾರು 2000 ವರ್ಷಕ್ಕಿಂತ ಹಳೆಯದು. ಗ್ರೀಕರ ಹೆಸರು ಇದೆ ಇದರಲ್ಲಿ. ಇದು ಬೆಂಗಳೂರಿನಲ್ಲಿರೋದು. ಅಷ್ಟು ಹಳೆಯದಲ್ಲ. ಇದ್ರ ಮೇಲೆ ಅಕ್ಷರಗಳಿದೆ. ಈ ಭಾಗದಲ್ಲಿ ಅಕ್ಷರಗಳಿದೆ, ನಿಮ್ಗೆ ಕಾಣಿಸ್ತಿರ್ಬೇಕು. ಇದ್ರಲ್ಲೂ ಇಲ್ಲಿ ಭಾಗದಲ್ಲಿ ಅಕ್ಷರಗಳಿದೆ. ಆದ್ರಿಂದಾನೇ ಗ್ರೀಕ್ ಸೇನಾಧಿಪತಿ ವಿದೇಶಾಗಿ ಭೇಟಿ ಕೊಟ್ಟಿದ್ದ ದಾಖಲೆ ಅಲ್ಲಿ ಇದೆ. ಈ ಶಾಸನಗಳನ್ನ ಬೇರೆ ಬೇರೆ ಆಯಾಮಗಳಿಂದ ಅಧ್ಯಯನ ಮಾಡ್ತಾರೆ. ಮುಖ್ಯವಾಗಿ ಇತಿಹಾಸ, ಆಮೇಲೆ ಮಹಾರಾಜರುಗಳ ವಂಶಾವಳಿ ತಿಳ್ಕೊಳ್ಳೋದಿಕ್ಕೆ, ಮತ್ತೆ ಯುದ್ಧಗಳು, ಇದೆಲ್ಲ ತಿಳ್ಕೊಳ್ಳೋದಿಕ್ಕೆ. ಅದರಲ್ಲಿರುವ ದಿನಾಂಕಗಳನ್ನ ನಿಗದಿಪಡಿಸುವುದು ಒಂದು ದೊಡ್ಡ ಕೆಲಸ ಆಗಿತ್ತು. ಈ ಬಗ್ಗೆ ಆರಂಭಿಕ ಅಧ್ಯಯನಗಳು ಇಲ್ಲಿ ಒಂದಷ್ಟು ಉದಾಹರಣೆಗಳು ಕೊಟ್ಟಿದ್ದೇನೆ. ತುಂಬಾ ಕೆಲಸ ನಡೆದಿದೆ. ಈಚಿನ ವರ್ಷಗಳಿಂದಂತೂ ತುಂಬಾ ಜನ ಆಸಕ್ತಿ ತಗೊಂಡು ಈ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ದಿನಗಳನ್ನು ನಿಗದಿಪಡಿಸ್ಬೇಕಾದ್ರೆ ಏನು ನಮಗೆ ಮೂಲ ಸಿಕ್ಕತ್ತೆ? ಯಾಕಂದ್ರೆ ನಮ್ಗೆ ಇವಾಗ ಈ ಕಾಮನ್ ಇರಾ ಅಂತ ನಾವ್ ಏನ್ ಕರಿತೀವಿ, 2026ನೇ ಇಸ್ವಿ ಅಂತ ಏನ್ ಕರಿತೀವಿ, ಇದೇ ನಮ್ಗೆ ಎಲ್ಲ ಪ್ರಪಂಚದಾದ್ಯಂತ ಅಭ್ಯಾಸ ಆಗಿರೋದ್ರಿಂದ ಯಾವುದೋ ಒಂದು ದಿನಾಂಕ ಕೊಟ್ಟಿರೋದನ್ನ ಹಾಗೂ ಹೀಗೂ ಮಾಡಿ ಇದಕ್ಕೆ ಹೊಂದಿಸ್ಬೇಕಾಗಿದೆ. ಈ ಹೊಂದಿಸೋ ಕೆಲಸನ ಬಹಳ ಹಿಂದಿನಿಂದಾನೇ ಮಾಡ್ಕೊಂಡು ಬಂದಿದ್ದಾರೆ. ಮೊದ್ಲಲ್ಲಿ ಅದು ತುಂಬಾ ಸುಲಭವಾಗಿತ್ತು ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಎರಡು ಕ್ಯಾಲೆಂಡರ್ ಪದ್ಧತಿಗಳು ಸಮಾಂತರವಾಗಿ ನಡ್ಕೊಂಡು ಬರ್ತಾ ಇತ್ತು. ಉದಾಹರಣೆಗೆ ನೀವು ಮೈಸೂರಿನಲ್ಲಿರೋ ಒಂದು ಹಳೆಯ ದೇವಸ್ಥಾನಕ್ಕೆ ಹೋಗಿದ್ರೆ ಅದರಲ್ಲಿ ಎರಡನ್ನೂ ನಮೂದಿಸಿದ್ದಾರೆ. ಆ ತರ ಆಧಾರಗಳು ಹಳೆಯದಕ್ಕೆ ಸಿಕ್ಕೋದಿಲ್ಲ. ಆದ್ರಿಂದ ನಾವು ಇದರ ಚಂದ್ರ ಸೂರ್ಯರ ವಿಷಯ ಅಲ್ಲಿ ಏನ್ ಕೊಟ್ಟಿರುತ್ತೆ ಅದನ್ನ ತಿಳ್ಕೊಂಡು ಹಿಂದಿನ ದಿನಾಂಕಗಳನ್ನ ಕಂಡಿಡ್ಕೊಳ್ಬೇಕಾಗತ್ತೆ. ಈ ಬಗ್ಗೆ ವೆಂಕಟಸುಬ್ಬಯ್ಯ ಅವರು ಮೈಸೂರಿನಲ್ಲಿ ಸುಮಾರು 100 ವರ್ಷದ ಕೆಳಗೆ ತುಂಬಾ ಒಳ್ಳೆ ಉದಾಹರಣೆಗಳನ್ನು ಕೊಟ್ಟು ಒಂದು ಪುಸ್ತಕ ತಯಾರು ಮಾಡಿದ್ರು. ಅದು ಈಗಲೂ ಆಕರ ಗ್ರಂಥ ಆಗಿದೆ. ಮತ್ತೆ ಸೆನ್ಗುಪ್ತ ಅವರು ಉತ್ತರ ಭಾರತದ ಶಾಸನಗಳಿಗೆ ಹೆಚ್ಚಾಗಿ ಒತ್ತು ಕೊಟ್ಟು ಮಾಡಿದ್ರು. ಶ್ಯಾಮಶಾಸ್ತ್ರಿಗಳ ಕೆಲಸನೂ ಎಲ್ರಿಗೂ ತುಂಬಾ ಗೊತ್ತಿರೋದೆ. ಇದರಲ್ಲಿ ಗ್ರಹಣಗಳ ಉಲ್ಲೇಖ ಇರುತ್ತೆ ಮತ್ತು ಅವುಗಳನ್ನೇ ವಿಶೇಷವಾಗಿ ಅಧ್ಯಯನ ಮಾಡಬೇಕು ಅಂತ ಅನುಭವಿಸಿದವರು ಚಿದಾನಂದ ಮೂರ್ತಿ ಅವರು ಅಂತ ಹೇಳ್ಬೋದು. ಅವರ ಪುಸ್ತಕದಲ್ಲಿ ಒಂದು ವಿಶೇಷವಾದಂತ ಅಧ್ಯಾಯನೇ ಇಟ್ಟಿದ್ದಾರೆ ಅದಕ್ಕೆ. ಆಮೇಲೆ ಬಿ.ವಿ. ಸುಬ್ಬರಾಯಪ್ಪ ಅವರು, ನೀವು ಅವ್ರ ಹೆಸರು ಕೇಳಿರ್ಬೋದು. ಅವರು ಮತ್ತು ಶರ್ಮಾ ಅವರು ಸೋರ್ಸ್ ಬುಕ್ ಆಫ್ ಇಂಡಿಯನ್ ಸೈನ್ಸ್ ಅಂತ ಒಂದು ಪುಸ್ತಕ ತಂದ್ರು ನೆಹರು ಸೆಂಟರ್ ಇಂದ. ಅದರಲ್ಲಿ ಸೂಕ್ಷ್ಮವಾಗಿ ಗ್ರಹಣಗಳ ಉಲ್ಲೇಖ ಶಾಸನಗಳಲ್ಲಿ ಸಿಕ್ಕುತ್ತೆ ಅಂತನ್ನೋ ಅಂಶನ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಬಿ.ವಿ. ಸುಬ್ಬರಾಯಪ್ಪನವ್ರ ಹೆಸರು ಆಮೇಲೆ ಮತ್ತೆ ಹೇಳ್ತೀನಿ. ಈ ಶಾಸನಗಳಲ್ಲಿ ಗ್ರಹಣದ ಉಲ್ಲೇಖ ಆಗ್ಲಿ ಅಥವಾ ಆಕಾಶದಲ್ಲಿ ನಡೆಯುವಂತ ಇದ್ರ ಉಲ್ಲೇಖ ಯಾಕೆ ಬರುತ್ತೆ? ಇದು ಸಾಮಾನ್ಯವಾಗಿ ಎಲ್ಲಾ ಶಾಸನಗಳಲ್ಲೂ ದೇವಾಲಯಗಳಿಗೆ ದತ್ತಿ ಅಥವಾ ದಾನ ಕೊಟ್ಟಿದ್ದು ಇರುತ್ತೆ. ಇಲ್ಲದೆ ಇದ್ರೆ ಹುತಾತ್ಮರ ಸ್ಮಾರಕವಾಗಿ ಯುದ್ಧದಲ್ಲಿ ಸತ್ತವರು, ಅಥವಾ ಇಲ್ಲಿ ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿರುವಂತ ಒಂದು ತುಂಡಾಗಿರೋ ಶಾಸನ. ಇದರಲ್ಲಿ ವೀರಗಲ್ಲು, ಇದು ಒಬ್ಬ ಯಾವುದೋ ಒಂದು ಕಾಡು ಪ್ರಾಣಿ ಜೊತೆ ಹೋರಾಡಿ ಸತ್ತಿದ್ದಾನೆ. ಮತ್ತೆ ಮಹಾಸತಿ ಸ್ಮಾರಕಗಳಿರತ್ತೆ. ಇದಲ್ಲದೆ ಮುಮುಕ್ಷುಗಳು ಅಂತ ಇದ್ರು, ಅವ್ರಿಗೆ ಮೋಕ್ಷ ಪಡಿಬೇಕಾದ್ರೆ ಗ್ರಹಣದ ಹೊತ್ತಿನಲ್ಲಿ ಅಗ್ನಿ ಪ್ರವೇಶ ಮಾಡ್ಬೇಕು ಅಂತ ಅನ್ನೋದು ನಂಬಿಕೆ ಇದ್ದಿದ್ರಿಂದ ಅದರದ್ದು ದಾಖಲೆ ಇರುತ್ತೆ. ಒಟ್ಟಿನಲ್ಲಿ ಇವು ಯಾವುದೂ ಖಗೋಳ ವಿಜ್ಞಾನಕ್ಕಾಗಿ ಅಲ್ಲ. ಅಂದ್ರೆ ಇವಾಗ ನಮ್ಮ ಅಬ್ಸರ್ವೇಟರಿಗಳಲ್ಲಿ ನಾವು ಲಾಗ್ ಬುಕ್ ಅಂತ ಬರಿತೀವಿ, ಆಕಾಶದಲ್ಲಿ ಹೀಗೆ ಕಾಣ್ತು, ಹೀಗೆ ಇಂಥದ್ ಕಾಣ್ತು, ಇಷ್ಟು ಗಂಟೆಗೆ ಶುರುವಾಯ್ತು, ಇಷ್ಟು ಗಂಟೆ ಮುಗೀತು, ಆ ಥರದ್ದು ಅಲ್ವೇ ಅಲ್ಲ ಇದು. ಇದು ಬೇರೆ ಸಂದರ್ಭಕ್ಕೆ ಬರೆದಿದ್ದು
ಗ್ರಹಣ ಅಲ್ಲಿ ಒಂದು ಘಟನೆ ಆಗಿ ಮಾತ್ರ ದಾಖಲಾಗುತ್ತೆ. ಇದನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಈ ಎಂತೆಂತ ಘಟನೆಗಳು ದಾಖಲೆ ಆಗಿದೆ ಇದನ್ನ ಹುಡುಕಿದ್ರೆ ಆಶ್ಚರ್ಯ ಆಗುತ್ತೆ ನಿಮ್ಗೆ. ಒಂದು ಕಾಲಾನುಕ್ರಮ, ಇದು ಎಲ್ಲ ಇತಿಹಾಸಕಾರರಿಗೂ ಗೊತ್ತಿರೋದೇ ಇದು. ಆಮೇಲೆ ಸೂರ್ಯ ಮತ್ತು ಚಂದ್ರ ಗ್ರಹಣಗಳು, ಇದೂ ಅಷ್ಟೇ ತುಂಬಾ ಸಾಧಾರಣವಾಗಿ ಸಿಕ್ಕುತ್ತೆ ಇದು. ಇದಲ್ಲದೆ ಉತ್ತರಾಯಣ ಮತ್ತು ದಕ್ಷಿಣಾಯನದ ಉಲ್ಲೇಖ ಕೂಡ ಇರುತ್ತೆ. ಮತ್ತೆ ವಿಷುವ ಕೂಡ ಇರುತ್ತೆ. ವಸಂತ ವಿಷುವ, ಶರದ್ ವಿಷುವ ಅಂತ ಹೇಳ್ತೀವಲ್ಲ, ಅದರ ಉಲ್ಲೇಖ ಕೂಡ ಇರುತ್ತೆ. ಗ್ರಹಯುತಿ ಅಂದ್ರೆ ಎರಡು ಗ್ರಹಗಳು ಒಂದಕ್ಕೆ ಒಂದು ಹತ್ರ ಬಂದಿದ್ವಿ. ಈಗ ತಿಂಗಳು ನೋಡಿದ್ವಿ, ಗುರು ಮತ್ತೆ ಶುಕ್ರ ತುಂಬಾ ಹತ್ರ ಬಂದಿದ್ರು. ತುಂಬಾ ಜನ ಮೊಬೈಲ್ ನಲ್ಲಿ ಚಿತ್ರ ತಗೊಂಡಿದ್ರು. ಆ ತರದ್ದು ನಡೆದಾಗ ಅದನ್ನು ಕೂಡ ಇದರಲ್ಲಿ ದಾಖಲೆ ಮಾಡಿರ್ತಾರೆ. ಆಮೇಲೆ ಕೆಲವು ವಿಶೇಷವಾದ ಪದಗಳು ಖಗೋಳ ವಿಜ್ಞಾನಿಗಳಿಗೆ ಮಾತ್ರ ಅರ್ಥ ಆಗುವಂಥದ್ದು, ವ್ಯತಿಪಾತ, ಅರ್ಧೋದಯ, ಇಂಥ ಹೆಸರುಗಳು ಕೂಡ ಕಾಣಿಸುತ್ತೆ. ಇವರು ಸುಬ್ಬರಾಯಪ್ಪನವ್ರ ಹೆಸರು ಹೇಳಿದ್ದೆ. ಇವರು ಈ ಬಗ್ಗೆ ಒಂದು ಮಾಹಿತಿ ಸಂಗ್ರಹ ಮಾಡೋಣ ಅಂತ 20 ವರ್ಷದ ಕೆಳಗೆ ಕೆಲಸ ಶುರು ಮಾಡಿದ್ರು. ಅವರು ಹೀಗೊಂದು ಗ್ರಾಫ್ ತೋರಿಸ್ಕೊಟ್ರು. ನಂಬರ್ ಆಫ್ ಎಕ್ಲಿಪ್ಸಸ್ ರೆಕಾರ್ಡೆಡ್ ಅಂತ ಇಲ್ಲಿ ಬರೆದಿದ್ದಾರೆ ನೋಡಿ. ಆ ಸಂಖ್ಯೆಗಳು 5, 10, 15 ಇಷ್ಟೊಳಗೆ ಇದೆ. ಗರಿಷ್ಠ 12. ಆಮೇಲೆ ಇದು ಇಸ್ವಿಗಳು ಕೊಟ್ಟಿದ್ದಾರೆ. 1060ರಿಂದ 1200ವರೆಗೆ ಈ ಅವಧಿಯಲ್ಲಿ ಗರಿಷ್ಠ ಸಂಖ್ಯೆ ಶಾಸನಗಳು ಸಿಕ್ಕಿದೆ. ಆದ್ರೆ 12, 15 ಇಷ್ಟೇ ಇರೋದು. ಇಂಥ ಒಂದು ಅಧ್ಯಯನ ನೋಡಿದಾಗ ಅಯ್ಯೋ ಇಷ್ಟು ಕಡಿಮೆ ಇರುತ್ತಾ, ನಾವ್ ಇಷ್ಟಪ್ಪ ವಾಲ್ಯೂಮ್ ನಾವು ಹುಡುಕಿ ಮಾಡಿದ್ರೆ 5 ಶಾಸನ ಸಿಕ್ಕುತ್ತೆ ಅಂದ್ರೆ ನಾವ್ ಯಾಕೆ ಕಷ್ಟಪಡ್ಬೇಕು ಅಂತ ಅನ್ಸುತ್ತೆ. ಇವರು ಆರಿಸಿದ್ದು ಎಪಿಗ್ರಾಫಿಯ ಇಂಡಿಕಾ, ಬರೀ ಸಂಸ್ಕೃತ ಶಾಸನಗಳನ್ನ ಆರಿಸ್ಕೊಂಡಿದ್ರು. ಆವತ್ತಿನವರೆಗೆ ಎಷ್ಟು ಪಬ್ಲಿಷ್ ಆಗಿತ್ತು ಅದನ್ನ ಮಾತ್ರ ಗಮನಕ್ಕೆ ತಗೊಂಡಿದ್ರು. ಇದೇ ಕೆಲಸನ ನಾನು ಮತ್ತು ಗೀತಾ ಇಬ್ರು ಮಾಡಿದ್ವಿ 10 ವರ್ಷದ ಕೆಳಗೆ. ನಾವು ಆರಿಸ್ಕೊಂಡಿದ್ದು ಕನ್ನಡ ಶಾಸನಗಳು. ಇದು ಅದೇ ಗ್ರಾಫ್ ನಮ್ದ್ರಲ್ಲಿ ನೋಡಿ. ಇಲ್ಲಿ ವೈ ಆಕ್ಸಿಸ್ ನಲ್ಲಿ ಸಂಖ್ಯೆಗಳು 900, 1000 ಇದೆಲ್ಲ ಇದೆ. ಆದ್ರೆ ಅದು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಒಟ್ಟು ಇಲ್ಲಿ 950 ಶಾಸನಗಳಿದ್ವು. ನಮಗೆ ಗ್ರಹಣ ಇತ್ಯಾದಿಗಳು ಸಿಕ್ಕಿದ್ದು ಒಂದು 10-15 ಅಷ್ಟೆ. ಇಲ್ಲೂ ಅಷ್ಟೇ ವಾಲ್ಯೂಮ್. ಇದು ಎಪಿಗ್ರಾಫಿಯ ಕರ್ನಾಟಕ. ಇದರಲ್ಲಿ ಸುಮಾರು 90 ಶಾಸನ, 100 ಶಾಸನಗಳಿದ್ವು. ಅದರಲ್ಲಿ 90 ನಮ್ಗೆ ಗ್ರಹಣದ ಏನು ವಿಷಯ ತಿಳಿಸ್ಕೊಡ್ಲಿಲ್ಲ, ಒಂದು 10 ಮಾತ್ರ ತಿಳಿಸ್ಕೊಡ್ತು. ಆದ್ರೆ ಈಚೆಗೆ ಕನ್ನಡ ವಿಶ್ವವಿದ್ಯಾಲಯದವರು ಕನ್ನಡ ಶಾಸನಗಳನ್ನ ತರ್ತಾ ಇದ್ದಾರೆ. ಅದರಲ್ಲಿ ಮೊದಲನೇ ಸಂಪುಟದಲ್ಲಿ ನೋಡಿ ಎಷ್ಟೊಂದು 825 ಏನು ಶಾಸನಗಳಿದ್ವು. ಅವುಗಳಲ್ಲಿ ಸುಮಾರು 125 ಶಾಸನಗಳು ನಮಗೆ ಗ್ರಹಣ ಇತ್ಯಾದಿ ಖಗೋಳ ಘಟನೆಗಳ ವಿವರಗಳನ್ನ ತಿಳಿಸ್ಕೊಟ್ಟು. ಹಾಗೆ ಇನ್ನು ಬರ್ತಾ ಇದೆ ಈ ಕೆಲಸ, ನಾವು ನಿಲ್ಸಿಲ್ಲ, ಇನ್ನು ನಡೀತಾ ಇದೆ. ಗೀತಾ ಇವಾಗ್ಲೂ ಆಕ್ಟಿವ್ ಆಗಿ ಅವುಗಳನ್ನೆಲ್ಲ ಓದಿ ದಾಖಲೆ ಮಾಡ್ತಾ ಇದ್ದಾರೆ. ಇದು ಹೊಸ ಹೊಸ ಶಾಸನಗಳ ಸಂಪುಟಗಳು ಬರ್ತಿದ್ದ ಹಾಗೆ ಕೆಲಸ ಹೆಚ್ಚಾಗ್ತಾ ಹೋಗುತ್ತೆ. ಹಳೆ ಶಾಸನಗಳಲ್ಲಿ ಏನಾಗ್ತಿತ್ತು, ಉದಾಹರಣೆಗೆ ನಾವು ಒಟ್ಟು 36,000 ಓದಿದ್ವಿ ಅಂತ ಲೆಕ್ಕ ಇಟ್ಕೊಂಡ್ವಿ. ಆದ್ರೆ 36,000ದಲ್ಲಿ ಕೆಲವೆಲ್ಲಾನು ಪುನರಾವರ್ತನೆ ಆಗ್ತಿತ್ತು. ಎಪಿಗ್ರಾಫಿಯ ಕರ್ನಾಟಕದಲ್ಲೂ ಇರ್ತಿತ್ತು, ಕೆಲವು ಸೌತ್ ಇಂಡಿಯಾ ಇನ್ಸ್ಕ್ರಿಪ್ಷನ್ಸ್ ಅನ್ನೋದ್ರಲ್ಲೂ ಇರ್ತಿತ್ತು, ಕೆಲವು ಎಪಿಗ್ರಾಫಿಯ ಇಂಡಿಕಾದಲ್ಲೂ ಇರ್ತಿತ್ತು, ಕೊನೆ ಕೆಲವು ಈ ಕನ್ನಡ ವಿಶ್ವವಿದ್ಯಾಲಯದಲ್ಲೂ ಇರ್ತಿತ್ತು. ಎಲ್ಲದರಲ್ಲೂ ಇರ್ತಿತ್ತು ಅದೇ ಶಾಸನ. ನಾವು 4 ಸಲ ಓದಿರ್ತಿದ್ವಿ. ಹೀಗಾಗ್ಬಿಟ್ಟು ನಮಗ್ ಕೆಲಸ ಜಾಸ್ತಿ ಆಯ್ತು. ಆದ್ರೂ ಕೂಡ ನಮ್ಮ ಸಂಖ್ಯೆಗಳು ತುಂಬಾ ಭರವಸೆಯನ್ನು ಕೊಟ್ವಿ. ಇದರಿಂದ ನಾವು ಏನೇನು ತಿಳ್ಕೊಳಕ್ ಸಾಧ್ಯವಾಯ್ತು ಅಂತ ಬಹಳ ಸಂಕ್ಷಿಪ್ತವಾಗಿ ಹೇಳ್ಬೇಕಾದ್ರೆ, ಈ ನಕ್ಷೆ ಉಪಯೋಗಿಸ್ಕೋಬಹುದು. ಗ್ರಹಣಗಳು ಸಿಕ್ಕಿದ್ವಿ ನೋಡಿ. ಇದು ನಾವು ಕನ್ನಡ ಮಾತ್ರ ಆರಿಸ್ಕೊಂಡಿದ್ದರಿಂದ ನಮ್ಮ ಅಧ್ಯಯನ ಕರ್ನಾಟಕಕ್ಕೆ ಮಾತ್ರ, ಅಥವಾ ಕರ್ನಾಟಕದ ಆಸುಪಾಸಿನಲ್ಲಿ ಕನ್ನಡ ಚಾಲ್ತಿಲಿದ್ದ ಭಾಗದಲ್ಲಿ ಮಾತ್ರ ಇದೆ. ಕೆಂಪು ಬಣ್ಣದ್ದೆಲ್ಲಾನು ಸೂರ್ಯಗ್ರಹಣ, ನೀಲಿ ಬಣ್ಣದ್ದೆಲ್ಲಾನು ಚಂದ್ರಗ್ರಹಣ. ಇಷ್ಟೊಂದು ದಾಖಲೆಗಳಿವೆ. ಇದರಲ್ಲಿ ನೀವು ಒಂದು ದಯವಿಟ್ಟು ಗಮನಿಸಿ, ಇದರಲ್ಲಿ ದಾವಣಗೆರೆಯಲ್ಲಿ ಒಂದು ಇಲ್ಲ, ಹಾವೇರಿಯಲ್ಲಿ ಒಂದು ಇಲ್ಲ, ಗದಗ್ನಲ್ಲಿ ಒಂದು ಇಲ್ಲ, ಈ ತರ ಅಲ್ಲ ಅರ್ಥ. ಈ ಭಾಷಾವಾರ ವಿಂಗಡಣೆ ಆದ್ರೂ ಈ ಜಿಲ್ಲೆಗಳ ಪುನರ್ ವಿಂಗಡಣೆ ಆಗಿರೋದ್ರಿಂದ ಹಳೆ ಶಾಸನಗಳನ್ನೆಲ್ಲಾನು ಬಳ್ಳಾರಿ ಜಿಲ್ಲೆ ಅಂತಾನೆ ಬರೀತಾರೆ,
ಕಡೂರು ಜಿಲ್ಲೆ ಅಂತ ಬರೀತಾರೆ. ಆ ಕಡೂರು ಅನ್ನೋದು ಇವಾಗ ಇಲ್ವೇ ಇಲ್ಲ. ಹಾಗಾಗ್ಬಿಟ್ಟು ಇದು ಒಟ್ಟಿನ ಸಂಖ್ಯೆಗಳನ್ನ ನೀವು ನೋಡ್ಬೇಕೆ ಹೊರತು ಅದ್ ಯಾಕೆ ಬಳ್ಳಾರಿ ಮಾತ್ರ ಸೀಮಿತವಾಗಿದೆ, ಅದ್ಯಾಕೆ ತುಮಕೂರಿನಲ್ಲಿ ಒಂದು ಇಲ್ಲ, ಅಥವಾ ಅದ್ಯಾಕೆ ಈ ಭಾಗದಲ್ಲಿ ಇಲ್ವೇ ಇಲ್ಲ ಅಂತ ಯೋಚನೆ ಮಾಡೋದು ಬೇಡ. ಇದನ್ನ ಗಮನದಲ್ಲಿಟ್ಕೊಂಡು ಮುಂದಿನ ನಕ್ಷೆಗಳನ್ನು ನೋಡುವುದು. ಇಷ್ಟೊಂದು ಗ್ರಹಣಗಳ ದಾಖಲೆಗಳು ಸಿಕ್ತು. ಒಟ್ಟು ನಮಗೆ ಈ ತರ ಸಿಕ್ಕಿದ್ದು 1100 ಶಾಸನಗಳಲ್ಲಿ ಖಗೋಳ ಘಟನೆಗಳ ಬಗ್ಗೆ ಮಾಹಿತಿ ಸಿಕ್ತು. ಈ ಗ್ರಹಣ ಅಂತ ಹೇಳಿದ್ರೆ ಹೀಗೆ ಒಂದು ಪಾರ್ಶ್ವಗ್ರಹಣ ಇದ್ರೆ ನೋಡಿ, ಇದು ಪಾರ್ಶ್ವಗ್ರಹಣ ಅಂತ ನಾನು ಹೇಳಿದ್ಮೇಲೆ ನಿಮ್ಗೆ ಹೌದಲ್ಲ ಅಂತ ಅನ್ಸುತ್ತೆ. ಅಷ್ಟು ಸೂಕ್ಷ್ಮವಾಗಿರುವಂತದ್ದು, ಅಷ್ಟು ಕಡಿಮೆ ಗ್ರಾಸ ಇದ್ದದ್ದು ಇದು ಕೂಡ ದಾಖಲಾಗಿದೆ. ಆಮೇಲೆ ಇದು ಪೂರ್ಣ ಗ್ರಹಣ ಇರ್ಬೋದು ಅಥವಾ ವಲಯ ಗ್ರಹಣ ಅಂತ. ಇದನ್ನ ಈಗ ಒಂದು 10 ವರ್ಷದಲ್ಲಿ ಮೈಸೂರು ಕೊಳ್ಳೇಗಾಲ ಕಡೆ ಆಗಿತ್ತು, ಕೆಲವರು ನೋಡಿದ್ದಿರ್ಬೋದು. ಚಂದ್ರ ಪೂರ್ತಿ ಸೂರ್ಯನನ್ನ ಮುಚ್ಚಿದೆ, ಸುತ್ತಲೂ ಒಂದು ಬಳೆ ಹಾಗೆ ಸೂರ್ಯ ಹೊಳಿತಾ ಇತ್ತು. ಅದು ವಲಯ ಗ್ರಹಣ, ಕಂಕಣ ಗ್ರಹಣ ಅಂತ ಕರಿತೀನಿ. ಇವುಗಳು ಇದ್ರೂ ಕೂಡ ದಾಖಲಾಗಿರುತ್ತೆ. ಇದಲ್ಲದೆ ಪಾರ್ಶ್ವಗ್ರಹಣ ಅರ್ಧ ಅಥವಾ ಮುಕ್ಕಾಲು ಭಾಗ ಮಾತ್ರ ಮುಚ್ಚಿರುವಂತಹದ್ದು ಎಲ್ಲವೂ ಸೇರುತ್ತೆ ಈ ದಾಖಲೆಗಳಲ್ಲಿ. ಉತ್ತರಾಯಣ ಮತ್ತೆ ದಕ್ಷಿಣಾಯನ ಇವುಗಳದ್ದು ನೋಡಿ ಅದದೇ ಜಾಗದಲ್ಲಿ ಕಾಣಿಸುತ್ತೆ. ಯಾಕೆಂದ್ರೆ ನಾವು ಆರಿಸ್ಕೊಂಡಿರೋ ವಾಲ್ಯೂಮ್ಗಳ ಹೆಸರು ಹಾಗಿತ್ತು. ತುಂಬಾ ಸಿಕ್ಕುತ್ತೆ. ದಕ್ಷಿಣಾಯನ ಸಂಕ್ರಾಂತಿ ತುಂಬಾ ಅಪರೂಪ, 1-2 ಸಿಕ್ಕುತ್ತೆ ಅಷ್ಟೇ. ಇಲ್ಲಿ ಒಂದೇ ಒಂದಿದೆ, ತುಮಕೂರಿನಲ್ಲಿ ಒಂದೇ ಒಂದಿದೆ. ಅದು ಬಿಟ್ರೆ ಇಲ್ಲಿ ಬಿಜಾಪುರದಲ್ಲಿ ತುಂಬಾ ಸಿಕ್ಕತ್ತೆ, ರಾಯಚೂರಿನಲ್ಲಿ ಸಿಕ್ಕತ್ತೆ. ಈ ಭಾಗದಲ್ಲಿ ಮಾತ್ರ ದಕ್ಷಿಣಾಯನದ ಉಲ್ಲೇಖ ಸಿಕ್ಕತ್ತೆ. ಆಮೇಲೆ ಚಂದ್ರ ಯುತಿ ಅಂತ ಹೇಳಿದೆ, 2 ಗ್ರಹಗಳು ಒಟ್ಟಿಗೆ ಸೇರೋದು, ಅಥವಾ ಚಂದ್ರ ಮತ್ತೆ ಗ್ರಹ ಸೇರೋದು, ಅಥವಾ ಚಂದ್ರ ಮತ್ತೆ ನಕ್ಷತ್ರ ಸೇರೋದು. ಆಮೇಲೆ ಮಾಸ ಸಂಕ್ರಮಣಗಳು, ಮೇಷ ಸಂಕ್ರಮಣ, ವೃಷಭ ಸಂಕ್ರಮಣ, ವಿಷು ಸಂಕ್ರಾಂತಿ, ಇವೆಲ್ಲಾನು ದಾಖಲೆ ಆಗಿರುತ್ತೆ. ಅವುಗಳೆಲ್ಲದೂ ಈ ನಕ್ಷೆಯಲ್ಲಿ ನಾವು ನೋಡ್ಬೋದು. ಇಷ್ಟೊಂದು ವೈವಿಧ್ಯವಾದಂತಹ ಘಟನೆಗಳು ಇಲ್ಲಿ ಸಿಕ್ಕುತ್ತೆ. ಉದಾಹರಣೆಗೆ ಅಕ್ಷತದಿಗೆ ಸಿಕ್ಕತ್ತೆ, ವೈಕುಂಠ ಏಕಾದಶಿ ಸಿಕ್ಕತ್ತೆ, ಇವೆಲ್ಲಾನು ಸಿಕ್ಕತ್ತೆ ನಮ್ಗೆ ವಿವರಗಳು. ಇಷ್ಟು ವಿವರಗಳನ್ನ ನಾವು ಹೇಗೆ ಉಪಯೋಗಿಸ್ಬಹುದು, ಇದರಿಂದ ಏನಾದ್ರೂ ವಿಜ್ಞಾನಕ್ಕೆ ನೇರವಾಗಿ ಸಂಬಂಧಪಟ್ಟಿದ್ದು ಕಲ್ತ್ಕೊಳ್ಬಹುದಾ ಅಂತ ಯೋಚನೆ ಮಾಡಿದಾಗ ಒಂದು ಅಪರೂಪವಾದಂತ ವಿಷಯ ಬೆಳಕಿಗೆ ಬರುತ್ತೆ. ಇದು ವ್ಯತಿಪಾತ ಅಂತ. ಇವತ್ತು ನಮ್ಗೆ ಲೆಕ್ಕ ಮಾಡಕ್ ಬರುತ್ತೆ. ನಮ್ಮ ಸಾಫ್ಟ್ವೇರ್ಗಳು ಎಷ್ಟು ಗ್ರಹಣ ಆಗುತ್ತೆ ಅಂತ ತಿಳಿಸ್ಕೊಡುತ್ತೆ. ಇಲ್ಲಿ ವ್ಯತಿಪಾತ ಅಂತ ಅನ್ನೋದು ಒಂದು ಬಹಳ ಸಂಕೀರ್ಣವಾದಂತ ಅಂಶ. ಕಣ್ಣಿಗೆ ಕಾಣಿಸದೇ ಇರೋ 2 ಗ್ರಹಗಳು, ರಾಹು ಮತ್ತು ಕೇತು, ಅವು ಎಲ್ಲಿದೆ ನಮಗ ಕಣ್ಣಿಗೆ ಕಾಣಿಸೋದಿಲ್ಲ. ಅವುಗಳನ್ನ ತಿಳ್ಕೊಳ್ಳೋದು ಹೇಗೆ? ಅದನ್ನ ತಿಳ್ಕೊಳ್ಳೋದಕ್ಕೆ ಒಂದು ಉಪಾಯ ಮಾಡ್ಕೊಂಡಿದ್ರು, ಅದು ವ್ಯತಿಪಾತ. ಆ ವ್ಯತಿಪಾತ ಯಾವತ್ತಾಯ್ತು ಅಂತ ಅದನ್ನ ದಾಖಲೆ ಮಾಡ್ಕೊಂಡು, ಅದಕ್ಕೆ ಎಷ್ಟು ದಿವಸ ಮುಂಚೆ ರಾಹು ಎಲ್ಲಿತ್ತು, ಎಷ್ಟು ದಿವಸ ಮುಂಚೆ ಕೇತು ಎಲ್ಲಿತ್ತು ಅಂತ ತಿಳ್ಕೊಂಡು, ಈ ತಿಂಗಳ ಗ್ರಹಣ ಆಗತ್ತಾ, ಮುಂದಿನ ತಿಂಗಳಾಗತ್ತಾ, ಅಥವಾ ಇನ್ನು 3 ತಿಂಗಳು ಕಾಯ್ಬೇಕಾ, ಇಂಥದ್ದನ್ನೆಲ್ಲ ಲೆಕ್ಕ ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತು. ಈ ವ್ಯತಿಪಾತ ಅಂತ ಅನ್ನೋದು ಸುಮಾರು 14-15ನೇ ಶತಮಾನದವರೆಗೂ ಶಾಸನಗಳಲ್ಲಿ ಕಂಡು ಬರುತ್ತೆ. ಅದಾದ್ಮೇಲೆ ಕಾಣಿಸೋದಿಲ್ಲ. ಯಾಕೆಂದ್ರೆ ಅಷ್ಟು ಹೊತ್ತಿಗೆ ಲೆಕ್ಕ ಮಾಡೋದನ್ನ ಒಂಥರ ಪರಿಪೂರ್ಣವಾಗಿ ಕಲ್ತ್ಕೊಂಡ್ಬಿಟ್ಟಿದ್ರು. ಆದ್ರಿಂದ ಆಕಾಶ ನೋಡಿ ವ್ಯತಿಪಾತದಿಂದ ರಾಹು ಎಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕಿಂತ ಲೆಕ್ಕ ಮಾಡೋದು ಸುಲಭ ಆಗಿತ್ತು. ಅದು ಸರಿಯಾದ ಫಲಿತಾಂಶ ಕೊಡ್ತಾ ಇತ್ತು. ಆ ಕಾರಣಕ್ಕೆ ವ್ಯತಿಪಾತ ಅನ್ನೋದನ್ನ ಆಮೇಲಿನ ಶಾಸನಗಳಲ್ಲಿ ನಾವು ಹೆಚ್ಚಾಗಿ ನೋಡೋದಿಲ್ಲ. ಇದಲ್ಲದೆ ಅಯನಗಳು ತುಂಬಾ ಮುಖ್ಯವಾದಂತ ವಿಷಯನ ನಮಗೆ ತಿಳಿಸ್ಕೊಡತ್ತೆ. ಇವತ್ತು ನಮಗೆ ಅಯನಗಳ ಕಾರಣ, ಅಯನ ಅಂದ್ರೆ ಈ ಚಿತ್ರದಲ್ಲಿ ತೋರಿಸಿರೋ ಹಾಗೆ ವಿಂಟರ್ ಸಾಲ್ಸ್ಟೀಸ್ ಮತ್ತೆ ಸಮ್ಮರ್ ಸಾಲ್ಸ್ಟೀಸ್ ಮುಖ್ಯವಾಗಿ ಆಗೋದು ಯಾತಕ್ಕೆ ಅಂತಂದ್ರೆ, ಅದು ಓರೆ ಆಗಿರೋದು, 23.5 ಡಿಗ್ರಿ ಓರೆ ಆಗಿರೋದ್ರಿಂದ. ಓರೆ ಆಗಿಲ್ದೇ ಇದ್ರೆ ಅಯನ ಅನ್ನೋ ಪ್ರಶ್ನೆನೆ ಬರ್ತಿರ್ಲಿಲ್ಲ. ಈ ಓರೆ ಆಗಿರೋದು ಯಾಕೆ ಅಂದ್ರೆ, ಅಕ್ಷ ಏನಿದೆ, ಭೂಮಿ ತನ್ನ ಸುತ್ತಲೂ ತಾಂತಿರುವ ಅಕ್ಷ, ಅದು ಓರೆ ಆಗಿದೆ. ಆದ್ರೆ ವಿಚಿತ್ರ ಅಂದ್ರೆ ಆ ಅಕ್ಷನೇ ಹೀಗೆ ತಿರುಗುತ್ತೆ, ಬುಗುರಿ ತಿರುಗಿದ ಹಾಗೆ ತಿರುಗುತ್ತೆ.
ಬಹಳ ನಿಧಾನವಾಗಿ ತಿರುಗುತ್ತೆ ಅದು. ಸುಮಾರು 25,000 ವರ್ಷಕ್ಕೆ ಒಂದ್ಸಲಿ ಸುತ್ತುತ್ತೆ. ಇದನ್ನ ನಮ್ಮ ಜೀವಿತಾವಧಿಯಲ್ಲಿ ಕಂಡಿಡ್ಕೊಳ್ಳೋದು ಸಾಧ್ಯವೇ ಇಲ್ಲ. ಆದ್ರೆ ನಾವು ಆ ಲೆಕ್ಕ ಮಾಡಿ ಅದನ್ನ ತಿದ್ದುಪಡಿ ಮಾಡ್ಲಿಲ್ಲ ಅಂದ್ರೆ ನಮ್ಮದು ಗ್ರಹಣದ ಲೆಕ್ಕಾಚಾರ ಎಲ್ಲ ತಪ್ಪಾಗ್ಬಿಡತ್ತೆ. ಆದ್ರಿಂದ ಇದನ್ನ ಮಾಡೋದಕ್ಕೆ ಬರ್ತಿತ್ತು. ಈ ಲೆಕ್ಕ ಯಾವತ್ತು ನಾವು ಆರ್ಯಭಟನ ಕಾಲದಿಂದಾನು ಅಯನಗಳದ್ದು ಲೆಕ್ಕ ಮಾಡ್ತಿದ್ರು ಅನ್ನೋದು ನಿಮಗೆ ಗೊತ್ತಿದೆ. ಇದರಲ್ಲಿ ಅಯನ ಇಂಥ ಇಸ್ವಿಯಲ್ಲಿ ಗ್ರಹಣ ಅಲ್ಲ, ಯಾವುದೋ ಒಂದು ಶಾಸನದಲ್ಲಿ ಬರೆದಿದ್ದಾರೆ ಅಂದ್ರೆ ಈ ಇಸ್ವಿಯಲ್ಲಿ ಉತ್ತರಾಯಣ ಯಾವಾಗಾಯ್ತು, ದಕ್ಷಿಣಾಯನ ಯಾವಾಗಾಯ್ತು. ನಾನು ಮೊದ್ಲೇ ಹೇಳಿದೆ ತಾರೀಕಿಲ್ಲ ಅಲ್ಲಿ. ಆ ತಾರೀಕು ಬದಲು ಚಾಂದ್ರ ಮಾಸದ ತಿಥಿಗಳನ್ನ ಹಾಕಿದ್ದಾರೆ. ಪುಷ್ಯ ಮಾಸದ 3ನೇ ದಿವಸ ಅಥವಾ ಮಾರ್ಗಶಿರ ಮಾಸದ 12ನೇ ದಿವಸ, ಏನು ಒಂದು ಸಂಖ್ಯೆ ಇರುತ್ತೆ ಅಲ್ಲಿ. ಆ ಸಂಖ್ಯೆನ ಉಪಯೋಗಿಸ್ಕೊಂಡು ಇವತ್ತಿನ ನಮ್ಮ ಕ್ಯಾಲೆಂಡರ್ಗೆ ನಾವು ಪರಿವರ್ತನೆ ಮಾಡ್ಕೊಂಡು ತಿಳ್ಕೊಳ್ಬಹುದು. ಅಂದ್ರೆ ಈಗ 500 ವರ್ಷದ ಮುಂಚಿನ ಶಾಸನ ನೋಡಿದ್ರೆ ಡಿಸೆಂಬರ್ 25 ಆಗತ್ತೆ. ಇವತ್ತು ಡಿಸೆಂಬರ್ 22ಕ್ಕೆ ಆಗ್ತಿದೆ ಉತ್ತರಾಯಣ. ಅವಾಗ ಡಿಸೆಂಬರ್ 25ಕ್ಕೆ ಆಗ್ತಿತ್ತು. ಅದಕ್ಕೂ ಹಿಂದೆ ಹೋದ್ರೆ ಇನ್ನು ಹಿಂದಕ್ಕೆ ಡಿಸೆಂಬರ್ 14, 15 ಬರುತ್ತೆ. ಆ ತರ ನಾವು ಹೇಗೆ ಈ ಅಯನ ವ್ಯತ್ಯಾಸ ಆಗ್ತಾ ಇದೆ, ಈ ಅಯನದ ಕಾರಣ ಈ ಶಾಸನಗಳಲ್ಲಿ ಯಾವ ಮಹತ್ವದ ತಿಳುವಳಿಕೆ ನಮ್ಗೆ ಸಿಗ್ತಾ ಇದೆ ಅಂತ ತಿಳ್ಕೊಳ್ಬಹುದು. ಇದನ್ನ ಗಮನದಲ್ಲಿ ಇಟ್ಕೊಳ್ದೆ ಯಾರಾದ್ರೂ ಅದನ್ನ ತಾರೀಖುಗಳನ್ನ ಬರೆಯುವಾಗ ಡಿಸೆಂಬರ್ 25 ಇರ್ಬೇಕು, ಡಿಸೆಂಬರ್ 22 ಇರ್ಬೇಕು ಅಂತ ಬರೆದ್ಬಿಟ್ಟಿದ್ರೆ ಈ ಚಾಂದ್ರ ಮಾಸದ ತಿಥಿ ಕೊಟ್ಟಿರ್ತಾರಲ್ಲ, ಅದರಿಂದ ಅದು ಸರಿಯಾ ತಪ್ಪ ಅಂತ ಅನ್ನೋದನ್ನ ಕೂಡ ನಾವು ಬಗೆಹರಿಸ್ಬೋದು. ಆ ದೃಷ್ಟಿಯಲ್ಲಿ ಅಯನಗಳದ್ದು ಬಹಳ ಮುಖ್ಯವಾಗುತ್ತೆ. ಇವಾಗ್ಲೂ ಗೊಂದಲ ಇದೆ, ಮೊದ್ಲು ಇತ್ತು ಮಕರ ಸಂಕ್ರಾಂತಿ ಮತ್ತು ಉತ್ತರಾಯಣ 2 ಒಂದೇ ದಿವಸ ಅಂತ. ಆದ್ರೆ ಈ ಗೊಂದಲ ಹಳೆ ಶಾಸನಗಳಲ್ಲಿ ಇಲ್ಲ. 17ನೇ ಶತಮಾನ ಆದ್ಮೇಲೆ ಮಕರ ಸಂಕ್ರಾಂತಿ ಮತ್ತು ಉತ್ತರಾಯಣದ ದಿನ ಅಂತ ಶಾಸನದಲ್ಲೇ ಬರ್ಬಿಟ್ಟಿರ್ತಾರೆ.